Dear friends, welcome to my YouTube channel, The Classic Corner. ನಿನ್ನೆ ಹೇಳಿದ ಹಾಗೆ ನಾನು ಇಂದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಮತ್ತು ಉಪನ್ಯಾಸಕರ ನೇಮಕಾತಿ ಸರ್ಕಾರಿ ಕಾಲೇಜುಗಳಲ್ಲಿ ನಡೀತಾ ಇದೆ. ಅದರ ಬಗ್ಗೆ ಅಥವಾ ಆ ಪರೀಕ್ಷೆಗಳಿಗೆ ಹೇಗೆ ತಯಾರಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಟಾಪಿಕ್ ನೇಮ್ ಈಸ್ ಪ್ರಿಪರೇಷನ್ ಸ್ಟ್ರಾಟಜಿ. ಇದು ಒಂದು ಸಬ್ಜೆಕ್ಟ್ಗೆಲ್ಲ ಎಲ್ಲಾ ಸಬ್ಜೆಕ್ಟ್ಸ್ ನಿಮ್ಮ ನೀವು ಯಾವ ಸಬ್ಜೆಕ್ಟ್ ಅನ್ನ ತಗೊಂಡಿದಿರೋ ಆ ಎಲ್ಲಾ ಸಬ್ಜೆಕ್ಟ್ ವಿದ್ಯಾರ್ಥಿಗಳಿಗೆ ಅನ್ವಯಿಸುತ್ತೆ. ಈಗಾಗಲೇ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ನೋಟಿಫಿಕೇಶನ್ ಇನ್ನೂ ಬಿಟ್ಟಿಲ್ಲ, ಬಟ್ ಪ್ರಿಪರೇಷನ್ ಮಾಡಕ ಸ್ಟಾರ್ಟ್ ಮಾಡ್ತತಿ ಗೌರ್ಮೆಂಟ್. ಈಗ ನಾವು ಇದನ್ನ ಯಾವಾಗ ಕರಿಬಹುದು, ಯಾವಾಗ ಕಾಲ್ ಫಾರ್ಮ್ ಆಗ್ಬಹುದು, ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಸಿಲೆಬಸ್ ಹೇಗಿರುತ್ತೆ, ಓಕೆ, ಯಾವಾಗ ಮುಗಿಬಹುದು, ಟೋಟಲ್ ದ ಹೋಲ್ ಎಂಟೈರ್ ಪ್ರಾಸೆಸ್, ಈ ತರ ಎಲ್ಲಾ ಅಂಶಗಳ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡೋಣ. ತಿಳ್ಕೊಡ್ರಿ, ಇದು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಅಂಡ್ ಲೆಕ್ಚರರ್ಸ್ ಇನ್ ಗೌರ್ಮೆಂಟ್ ಕಾಲೇಜಸ್ ಏನಿದೆಯಲ್ಲ, ಈ ಹುದ್ದೆ ಇಸ್ ಎ ವೆರಿ ಎಕ್ಸೈಟಿಂಗ್ ಪೋಸ್ಟ್. ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಮತ್ತು ಲೆಕ್ಚರರ್ಸ್ ಉಪನ್ಯಾಸಕರ ಹುದ್ದೆಗಳು ಯಾವಾಗಲೂ ಎಕ್ಸೈಟಿಂಗ್ ಆಗಿರ್ತಾವ. ನೀವು ಫೈನಾನ್ಸಿಯಲಿ ಫಿಟ್ ಆಗಬಹುದು, ನಿಮಗೆ ನೇಮ್ ಅಂಡ್ ಫೇಮ್ನು ಬರ್ತದೆ. ಓಕೆ, ಸೊ ನೀವು ಇಲ್ಲಿ ಈ ಹುದ್ದೆಯನ್ನ ಪಡ್ಕೊಳ್ಬೇಕಾದ್ರೆ ಇಂಟೆಲೆಕ್ಚುವಲ್ ಆಗಿರ್ಬೇಕಾಗುತ್ತೆ. ಓಕೆ, ಒಂದು ಹೆಚ್ಚಿನ ಮಟ್ಟದ ಜ್ಞಾನವನ್ನ ಹೊಂದಬೇಕಾಗತ್ತೆ. ಆದ್ದರಿಂದ ಈ ಹುದ್ದೆಗೆ ಹೇಗೆ ಪ್ರಿಪರೇಷನ್ ಮಾಡಬೇಕು ಅನ್ನೋದನ್ನ ನಾವು ಈಗ ತಿಳ್ಕೊಳ್ಬೇಕು. ಅದಕ್ಕಿಂತ ಮೊದಲ ಇದ್ರದ್ದು ಮೇನ್ ಪ್ಯಾಟರ್ನ್ ತಿಳ್ಕೊಳ್ಳೋಣ. ಟೋಟಲ್ ಎಷ್ಟು ಪೋಸ್ಟ್ಸ್? 2000 ಪೋಸ್ಟ್ಸ್. ಅದರಲ್ಲಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್ GFGC ಅಂತಾರಲ್ಲ, ಅದಕ್ಕೆ 826 ರಿಸರ್ವ್ ಅದಾವ. ದೆನ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಸ್ 941. These posts are considered as lecturers in government polytechnic colleges, and government engineering colleges 186 assistant professors, and University of Visvesvaraya College of Engineering 47 posts. ಈ ಟೋಟಲ್ 2000 ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ಯಾವಾಗ ನಡೀತಾ? ಟೈಮ್ ಯಾವಾಗ ಅಂತಂದ್ರೆ ಮೋಸ್ಟ್ ಪ್ರೊಬಬ್ಲಿ 3 or 4 ಮಂತ್ಸ್ ಆಗಬಹುದು. ಅದಕ್ಕಿಂತ ಬೇಗನೂ ಆಗಬಹುದು. ಬಟ್ ನೀವು ಆ ಯಾವಾಗ ಅನ್ನೋದನ್ನ ತಲೆಯಿಂದ ತೆಗೆದು ಹಾಕಿಬಿಡ್ರಿ. ಈ ಪ್ರಾಸೆಸ್ ಸ್ಟಾರ್ಟ್ ಆಗಿದೆ, ಆಗ್ಲೇಬೇಕದು. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, 1 ತಿಂಗಳು 2 ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಫಿಕ್ಸ್ ಆಗಿ ಕಾಲ್ಫರ್ಮ್ ಆಗೇ ಆಗ್ತದೆ, ಅದರಲ್ಲಿ ನೋ ಡೌಟ್. ಓಕೆ, ನೀವು ಯಾವಾಗ ಅನ್ನೋದು ತಲೆಯಲ್ಲಿ ತಗೊಂಡು ಬಿಡ್ರಿ ಅದನ್ನ. ಓಕೆ, ಈಗ ನೋಡ್ರಿ, ಎಕ್ಸಾಮ್ ಪ್ಯಾಟರ್ನ್ ಹೇಗಿರ್ತದೆ. ಈ ಎಕ್ಸಾಮ್ ಪ್ಯಾಟರ್ನ್ ಅಂದ್ರೆ ಸಿಲೆಬಸ್ ಹೆಂಗಿರ್ತತ, ಏನಿರ್ತತ ಅನ್ನೋದು ಕ್ವಶನ್ ನಿಮ್ ತಲೆಯಲ್ಲಿ ಇರಬಹುದು. ಯಾವಾಗ್ಲೂ ಸರ್ಕಾರ ಯಾವುದೇ ಹುದ್ದೆಗೆ ಅರ್ಜಿ ಕರಿಬೇಕಾದ್ರೆ ಸಿಲೆಬಸ್ ಅನ್ನ ಅಡ್ವಾನ್ಸ್ ಆಗಿ ಕೊಡುದಿಲ್ಲ. ಆ ನೋಟಿಫಿಕೇಶನ್ ಏನ್ ಕೊಡ್ತಾರಲ್ಲ ಪೇಪರ್ಕ, ಇಂತಹ ಹುದ್ದೆಗಳಿಗೆ ಅರ್ಜಿ ಕರೆದಿವಿ, ನೀವು ಅರ್ಜಿ ಹಾಕ್ರಿ ಅಂತೇಳಿ ನೋಟಿಫಿಕೇಶನ್ ಏನ್ ಕೊಡ್ತೈತಲ್ಲ, ಅಧಿಕೃತ ಆದೇಶವನ್ನು ಹೊರಡಿಸುತ್ತಲ್ಲ, ಆ ಆದೇಶದ ಜೊತೆಗೆ ಯಾವಾಗ್ಲೂ ಏನಿರ್ತತ ಸಿಲೆಬಸ್ ಇರ್ತದ. ಈ ಹಾಗೇನೆ ಇದು ಯಾವಾಗ್ಲೂ ಗೌರ್ಮೆಂಟ್ ಆ ಅಧಿಕೃತ ಆದೇಶದ ಜೊತೆಗೆ ಸಿಲೆಬಸ್ ಅನ್ನ ಅಟ್ಯಾಚ್ ಮಾಡಿರ್ತದ. ಅಂದ್ರೆ ಅದ್ರ ಜೊತೆಗೇನೆ ಸಿಲೆಬಸ್ ಇರ್ತದ. ತಿಳ್ಕೊಡ್ರಿ ಇದನ್ನ. ಸಿಲೆಬಸ್ ಏನು 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 ಅಂತೇಳಿ ಕ್ವಶನ್ಗೆ ಇದೇ ಆನ್ಸರ್.
ಓಕೆ, ಸಿಲೆಬಸ್ ಅಡ್ವಾನ್ಸ್ ಆಗಿ ಯಾವ ಗೌರ್ಮೆಂಟ್ನು ಕೊಡುವುದಿಲ್ಲ. ಓಕೆ, ಬಟ್ ನಾವು ಇಂಥದ್ದು ಸಿಲೆಬಸ್ ಇರಬಹುದು ಅಂತ ಅಸ್ಯೂಮ್ ಮಾಡ್ಕೊಳ್ಬಹುದು. ಓಕೆ, ಅದರಲ್ಲಿ ಏನು ತಪ್ಪಿಲ್ಲ. ಓಕೆ, ಬಟ್ ಮ್ಯಾಕ್ಸಿಮಮ್ ಅದೇ ಇರ್ತದೆ. ಎಂತ ಸಿಲೆಬಸ್ ಇರಬಹುದು, ಹೇಗಿರ್ಬೋದು ಸಿಲೆಬಸ್, ಏನಿರಬಹುದು? ಮೋಸ್ಟ್ ಪ್ರಾಬಬ್ಲಿ ದೇರ್ ಆರ್ ಟೂ ಪೇಪರ್ಸ್. ಪೇಪರ್ 1 ಜನರಲ್ ನಾಲೆಡ್ಜ್, ಇದು ಎಲ್ಲಾ ಸಬ್ಜೆಕ್ಟ್ಸ್ ಕ್ಯಾಂಡಿಡೇಟ್ಸ್ಗೂ ಇರ್ತದ. ಪೇಪರ್ 2 ಸ್ಪೆಸಿಫಿಕ್ ಸಬ್ಜೆಕ್ಟ್ ಪೇಪರ್, ಸಬ್ಜೆಕ್ಟ್ ಕನ್ಸರ್ನ್ ಸಬ್ಜೆಕ್ಟ್. ನಿಮ್ದು ಇಂಗ್ಲಿಷ್ ಇದ್ರೆ ಇಂಗ್ಲಿಷ್, ಕೆಮಿಸ್ಟ್ರಿ ಇದ್ರೆ ಕೆಮಿಸ್ಟ್ರಿ, ಲೈಕ್ ಈ ತರ. ಅದು ಮಾರ್ಕ್ಸ್ ಹೆಚ್ಚು ಕಡಿಮೆ ಇರ್ಬೋದು, 150, 150, 150 ಅಂತನೂ ಈ ತರನು ಆ ಏನು ಇಟ್ಟಿರಬಹುದು. ಅಥವಾ 100 ಈ ಜನರಲ್ ನಾಲೆಜ್ 100, ಸಬ್ಜೆಕ್ಟ್ ಗೆ 100 ಇರ್ಬೋದು. ಅದು ಎಷ್ಟೇ ಇರ್ಲಿ, ಅದು ಏನ್ ಫರಕ್ ಆಗೋದಿಲ್ಲ. ನಾವು 100 ಎಕ್ಸಾಮ್ ಇಟ್ರು ಅಷ್ಟೇ ಸ್ಟಡಿ ಮಾಡ್ಬೇಕು, 150 ಮಾರ್ಕ್ಸ್ ಇದ್ರು ಅಷ್ಟೇ ಸ್ಟಡಿ ಮಾಡ್ಬೇಕು. ಓಕೆ, ಇಟ್ ಡಸಂಟ್ ಮ್ಯಾಟರ್. ನೀವು ತಿಳ್ಕೊಬೇಕು, ಈ 2 ಪೇಪರ್ ಅಂತೂ ಇರ್ತಾವ ಮೋಸ್ಟ್ ಪ್ರೊಬೆಬಲ್. ಏನು ಆನ್ಸರ್ ಯಾವುದಕ್ಕ ಈ ಎಕ್ಸಾಮ್ ಸಿಲೆಬಸ್ ಯಾವುದು ಅಂತ ಕೇಳಿದ್ರೆ 2 ಪೇಪರ್ ಇರ್ತಾವ. ಪೇಪರ್ 1 ಜನರಲ್ ನಾಲೆಡ್ಜ್, ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಸಬ್ಜೆಕ್ಟ್. ಈ 2 ಪೇಪರ್ ಅನ್ನ ಈ ಹೇಗೆ ಸ್ಟಡಿ ಮಾಡಬೇಕು, ಸಿಲೆಬಸ್ ಏನಂತ ಗೊತ್ತಿಲ್ಲ, ಆದ್ರೂ ಸ್ಟಡಿ ಮಾಡ್ಬೇಕು. ಏನನ್ನ ಸ್ಟಡಿ ಮಾಡ್ಬೇಕು, ಏನನ್ನ ಓದ್ಬೇಕು ಅನ್ನೋದು ಕ್ವಶನ್. ನೀವು ತಿಳ್ಕೊಡ್ರಿ, ಯಾರು ಸೆಲೆಕ್ಷನ್ ಆಗ್ತಾರ ಅಂತಂದ್ರೆ 90% ಹೇಳ್ತಾ ಇದೀನಿ, ಯಾರು ಸೆಲೆಕ್ಷನ್ ಆಗ್ತಾ ಇದಾರ ಅಂತಂದ್ರೆ 90% ಸೆಲೆಕ್ಷನ್ ಆಗೋರು ಯಾರು ಅಂದ್ರೆ, ಯಾರು ಈಗಿಂದ ಸ್ಟಡಿ ಮಾಡ್ತಾರ ನೋಡು, ಅವ್ರು ಸೆಲೆಕ್ಟ್ ಆಗ್ತಾರ. ಈಗ ಸ್ಟಡಿ ಸ್ಟಾರ್ಟ್ ಮಾಡೋದು. ಸಿಲೆಬಸ್ ಇಲ್ಲಲ್ರಿ, ಹೆಂಗ್ ಸ್ಟಡಿ ಮಾಡುದ್ರಿ ಅಂತಂದ್ರೆ, ಈಗ ಹೇಳ್ತೀನಿ ಹೆಂಗ್ ಸ್ಟಡಿ ಮಾಡೋದು ಅನ್ನೋದನ್ನ. ಪ್ರಿಪರೇಷನ್ ಸ್ಟ್ರಾಟಜಿ ಮಾಡ್ಕೊಳ್ಬೇಕು ನಾವು, ತಂತ್ರಗಳನ್ನ ಹೆಣಿಬೇಕು. ಓಕೆ, ಎಕ್ಸಾಮ್ ಪಾಸ್ ಆಗ್ಬೇಕಾದ್ರೆ ಏನೇನು ತಂತ್ರಗಳಿದೆಯೋ ಅವುಗಳನ್ನ ಹೆಣೆಬೇಕು ನಾವು. ಅಂದ್ರೆ ನ್ಯಾಯಯುತವಾದ ಒಂದು ತಯಾರಿಯನ್ನ ಮಾಡ್ಕೊಳ್ಬೇಕು. ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಜನರಲ್ ನಾಲೆಜ್ ಏನ್ ಓದ್ಬೇಕ್ರಿ ಅಂತಂದ್ರೆ, ಈಗ ಆಲ್ರೆಡಿ ಬಹಳಷ್ಟು ಎಕ್ಸಾಮ್ಸ್ ಗಳನ್ನ ಬರೆದಿರ್ತೀರಿ, ನಿಮ್ಗೆ ಆಲ್ರೆಡಿ ನಾಲೆಜ್ ಇದ್ದಿರ್ತದೆ ಏನ್ ಓದ್ಬೇಕು ಏನ್ ಓದ್ಬಾರ್ದು ಅಂತ ಹೇಳಿ. ಆದ್ರೂ ನಮ್ಮಲ್ಲಿರುವಂತ ಐಡಿಯಾಸ್ ಅನ್ನ ಶೇರ್ ಮಾಡೋದು ಅಷ್ಟೇ. ಈಗ ಜನರಲ್ ನಾಲೆಜ್ ನೀವು ಓದ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಡೈಲಿ ಒಂದು ನ್ಯೂಸ್ ಪೇಪರ್ ಓದ್ರಿ. ನಾವು ಸಜೆಸ್ಟ್ ಮಾಡೋದು ಪ್ರಜಾವಾಣಿ, ಇಂಗ್ಲಿಷ್ ಡೆಕ್ಕನ್ ಹೆರಾಲ್ಡ್ ಅಂಡ್ ಹಿಂದೂ, ಎರಡರಲ್ಲಿ ಒಂದು ಓದ್ರಿ. ನಿಮಗೆ ಬೇರೆ ಸಬ್ಜೆಕ್ಟ್ ನವ್ರು ಇಂಗ್ಲಿಷ್ ಇಲ್ಲದೆ ಇದ್ರು ಇಂಗ್ಲಿಷ್ ಓದ್ಬೇಕು. ನೀವು ಜಸ್ಟ್ ಗ್ಲಾನ್ಸ್ ಅರ ಮಾಡ್ಬೇಕು. ಈಗ ಪೊಲಿಟಿಕಲ್ ಸೈನ್ಸ್ ತಗೊಂಡಿರ್ತೀರಿ, ಇಂಗ್ಲಿಷ್ ನಮ್ಗೆ ಅದಕ್ಕೆ ಬೇಕ್ರಿ, ಅದು ನಾವ್ ಇಂಗ್ಲಿಷ್ ಎಕ್ಸಾಮ್ ಏನು ಬರೆಯುವುದಿಲ್ಲ ಅಂತ ಅನ್ಕೊಳ್ಳೋಕ್ ಹೋಗ್ಬೇಡ್ರಿ. ನೀವು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಏನೋ ನ್ಯೂಸ್ ಪೇಪರ್ ಅನ್ನ ಓದ್ಲೇಬೇಕು. ಹಾಗೆ ಒಂದು ಕನ್ನಡ ನ್ಯೂಸ್ ಪೇಪರ್ ಪ್ರಜಾವಾಣಿ, ಬೆಟರ್ ಗೋ ಫಾರ್ ಪ್ರಜಾವಾಣಿ. 2 ಪೇಪರ್ ಅನ್ನ ಈಗಿಂದಲೇ ಸ್ಟಾರ್ಟ್ ಮಾಡ್ರಿ ನೀವು. ಈ ಬೇರೆ ಸಬ್ಜೆಕ್ಟ್ ನವರು ಇಂಗ್ಲಿಷ್ ನ್ಯೂಸ್ ಪೇಪರ್ ಓದ್ರಿ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಒಂದು ಜನರಲ್ ನಾಲೆಜ್ ಬೆಳೀತದೆ, 2 ಹೇಳಿಕ್ ಆಗೋದಿಲ್ಲ. ಈ ಜನರಲ್ ನಾಲೆಜ್ ನಲ್ಲಿ ಡಿವೈಡ್ ಮಾಡಿದ್ರೆ, ಒಂದು ಮಾರ್ಕ್ಸ್ ಇಂಗ್ಲಿಷ್, ಒಂದಿಷ್ಟು ಮಾರ್ಕ್ಸ್ ಕಂಪ್ಯೂಟರ್ ಸೈನ್ಸ್, ಮೆಂಟಲ್ ಎಬಿಲಿಟಿ, ರೀಸನಿಂಗ್, ಹಿಂಗ ಡಿವೈಡ್ ಮಾಡಿ ಇಟ್ರು ಅಂತಂದ್ರೆ ಅವಾಗ ಹೆಲ್ಪ್ ಆಗುತ್ತೆ. ಓಕೆ, ಅದು ಇರದೇ ಇದ್ರು ಸಹಿತ ನಿಮ್ಮ ಒಂದು ಏನು ಅನಾಲಿಸಿಸ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅನಾಲಿಟಿಕಲ್ ಪವರ್ ನಿಮ್ಮಲ್ಲಿ ಜಾಸ್ತಿ ಆಗ್ತದೆ. ಯಾವಾಗ ನಮ್ಮಲ್ಲಿ ವಿಶ್ಲೇಷಣಾ ಶಕ್ತಿ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ನೋಡು, ಅವಾಗ ಕ್ವಶನ್ಸ್ ಈಸಿ ಆಗ್ತಾವ ನಮಗೆ. ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ಬೋದು ಅಥವಾ ಡಿಸ್ಕ್ರಿಪ್ಟಿವ್ ಇರ್ಬೋದು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನು ಈಸಿ ಆಗ್ತಾವ ನಮಗ ಯಾವಾಗ ನಮ್ಮಲ್ಲಿ ವಿಶ್ಲೇಷಣಾ ಒಂದು ಶಕ್ತಿ ಜಾಸ್ತಿ ಆಗುತ್ತೋ.
ಇದು ಹೆಂಗ್ ಜಾಸ್ತಿ ಆಗುತ್ತಾ? ನಮ್ಮಲ್ಲಿ ವಿಶ್ಲೇಷಣೆ ಮಾಡುವಂತ ಶಕ್ತಿ, ಸಾಮರ್ಥ್ಯ ಹೇಗೆ ಇನ್ಕ್ರೀಸ್ ಆಗುತ್ತಾ ಅಂತಂದ್ರೆ, ನಾವು ಡೈಲಿ ನ್ಯೂಸ್ ಪೇಪರ್ ಓದ್ಬೇಕು. ಎಸ್ಪೆಷಲಿ ಸಂಪಾದಕೀಯ ಬರವಣಿಗೆಗಳು ಏನಿರ್ತಾವಲ್ಲ, ಆರ್ಟಿಕಲ್ಸ್, ಎಡಿಟರ್ಸ್ ಕಾಲಮ್ ಏನಿರ್ತಾವಲ್ಲ, ತಪ್ಪದೇ ಓದ್ಬೇಕು ಅವ್ನ. ಓಕೆ, ಬ್ರಾಡ್ ಮೈಂಡ್ ಇಟ್ಕೊಂಡು ಓದ್ಬೇಕು. ನೀವು ಯಾವ್ದಾದ್ರು ಒಂದು ಐಡಿಯಾಲಜಿಗೆ ಸೀಮಿತವಾಗಿ ಓದಿದ್ರೆ ಅದು ಸಹಿತ ಅಲ್ಲಿ ನಿಮ್ಮ ವಿಶ್ಲೇಷಣೆ ಶಕ್ತಿ ಸ್ಟಾಪ್ ಆಗುತ್ತ, ನಿಲ್ಲುತ್ತ, ಬೆಳೆಯುವುದಿಲ್ಲ. ನೀವು ಒಂದು ಐಡಿಯಾಲಜಿ ಇಟ್ಕೊಂಡು ಓದ್ಬಾರ್ದು. ಓಕೆ, ಅವ್ರು ಒಂದು ಐಡಿಯಾಲಜಿ ಇಟ್ಕೊಂಡು ಬರ್ದಿರೋದಿಲ್ಲ, ಅದನ್ನ ಬ್ರಾಡ್ ಆಗಿ ಬಹಳ ವಿಶಾಲವಾದ ಮೈಂಡ್ ಇಟ್ಕೊಂಡು ಬರ್ದಿರ್ತಾರ ಅವ್ರು. ವಿಶಾಲವಾದ ಮನಸ್ಸಿನಿಂದ ಬರ್ದಿರ್ತಾರ ಅವ್ರು. ಅದಕ್ಕ ನೀವು ಅಂತ ಆರ್ಟಿಕಲ್ಸ್ ಅನ್ನ ಓದುದು ರೂಢಿ ಮಾಡ್ಕೊಳ್ಬೇಕು. ಅದೊಂದು 1 ತಾಸು ಕನ್ನಡ, 1 ತಾಸು ಇಂಗ್ಲಿಷ್ ತಪ್ಪದೇ ಓದ್ಬೇಕು. ಇವತ್ತಿನಿಂದಲೇ ಸ್ಟಾರ್ಟ್ ಮಾಡ್ಬೇಕು ಅದನ್ನ. ಓಕೆ, ಇದು ಫಸ್ಟ್ ಪಾಯಿಂಟ್, ಜನರಲ್ ನಾಲೆಜ್. ಯಾವ್ದಾದ್ರು ಒಂದು ಇಯರ್ ಬುಕ್ ಅನ್ನ ತಗೊಳ್ರಿ, ಅವಾಗ ನೋಡ್ಕೊಳ್ತಾ ಹೋಗ್ರಿ ಅದನ್ನ. ಓಕೆ, ಇಯರ್ ಬುಕ್ ಇದನ್ನ ಎಷ್ಟು ಪರ್ಸೆಂಟೇಜ್ ಓದ್ಬೇಕಂದ್ರ 30 to 40% ಓದ್ಬೇಕು. ನೀವು 30-40% ಅಷ್ಟೇ ಓದ್ಬೇಕು. ಯಾವುದು? ಜನರಲ್ ನಾಲೆಜ್. ಓಕೆ, ಇದು ನನ್ನ ಅಭಿಪ್ರಾಯ, ನನ್ನ ಅನಿಸಿಕೆ. ಓಕೆ, ನಿಮ್ಮದು ಬೇರೆ ಇರಬಹುದು, ಯು ಕ್ಯಾನ್ ಅಡಾಪ್ಟ್, ನೋ ಪ್ರಾಬ್ಲಮ್. is just sharing of things, sharing of ideas. Okay, see, second paper, specific paper ಈಗ ಜನರಲ್ ನಾಲೆಜ್ ಏನ್ ಓದ್ಬೇಕಂತ ಹೇಳಿದಿ? ಈಗ ಸ್ಟಾರ್ಟಿಂಗ್ ಒಂದ್ ಇಯರ್ ಬುಕ್ ಓದ್ರಿ, ಒಂದು ನ್ಯೂಸ್ ಪೇಪರ್, ಒಂದು ಕನ್ನಡ, ಒಂದು ಇಂಗ್ಲಿಷ್. ಒಂದು ಕನ್ನಡ ನ್ಯೂಸ್ ಪೇಪರ್, ಒಂದು ಇಂಗ್ಲಿಷ್ ನ್ಯೂಸ್ ಪೇಪರ್ ಡೈಲಿ ತಪ್ಪದೇ ಓದ್ಕೋತ ಹೋಗ್ರಿ. ಓಕೆ, ನಿಮಗೆ ನೋಟ್ಸ್ ಮಾಡೋದಾದ್ರೆ ಮಾಡ್ಕೊಡ್ರಿ. ಇಂಪಾರ್ಟೆಂಟ್ ಯಾವ್ದಾದ್ರು ಅಬ್ಜೆಕ್ಟಿವ್ ಬರುವಂತದ್ದು ಇತ್ತು ಅಂತಂದ್ರ ಒಂದು ನೋಟ್ಬುಕ್ದಲ್ಲಿ ಈಗಲಿಂದಲೇ ಬರ್ಕೊತ ಹೋಗ್ರಿ. ಓಕೆ, 5 to 6 months ಒಳಗಿದ್ದುವ ಕೇಳ್ತಿರ್ತಾರ ಅವ್ರು. ಕರೆಂಟ್ ಅಫೇರ್ಸ್ ಅದು ಇದು. ಕರೆಂಟ್ ಅಫೇರ್ಸ್ ಅಷ್ಟೇ ಓದ್ಬೇಕಂತ ಏನಿಲ್ಲ ನ್ಯೂಸ್ ಪೇಪರ್. ನಿಮ್ಗಲ್ಲಿ ಅದನ್ನ ನೀವು ಇನ್ ಡಿಟೇಲ್ ಆಗಿ ಓದಿದ್ರ ಎಲ್ಲ ಗೊತ್ತಾಗ್ತಾ ಹೋಗ್ತದ ಅಲ್ಲಿ. ವಿಧಾನ ಪರಿಷತ್ ಬಗ್ಗೆ ಬರ್ದಿರ್ತಾರ, ಪಾರ್ಲಿಮೆಂಟ್ ಬಗ್ಗೆ ಬರ್ದಿರ್ತಾರ, ರಾಷ್ಟ್ರಪತಿ ಬಗ್ಗೆ ಬರ್ದಿರ್ತಾರ ಒಂದೊಂದು ಆರ್ಟಿಕಲ್. ಓಕೆ, ಇಂಟರ್ನ್ಯಾಷನಲ್ ಅಫೇರ್ಸ್ ಬಗ್ಗೆ ಬರ್ದಿರ್ತಾರ. ಓಕೆ, ವಾರ್ಸ್ ಬಗ್ಗೆ ಬರ್ದಿರ್ತಾರ. ಇವೆಲ್ಲ ಗೊತ್ತಾಗ್ತಾವ. ನೀವು ಓನ್ಲಿ ಕರೆಂಟ್ ಅಫೇರ್ಸ್ ಗೆ ಇದು ಬಹಳ ಹೆಲ್ಪ್ ಆಗುತ್ತಾ ಅಂತ ತಿಳ್ಕೊಂಡು ಓದುದು ಮೂರ್ಖತನ ಅದು. ಓಕೆ, ನೀವು ಆ ರೀತಿಯಾಗಿ ವಿಶ್ಲೇಷಾತ್ಮಕವಾಗಿ ನ್ಯೂಸ್ ಪೇಪರ್ ಅನ್ನ ಓದ್ಬೇಕು. ಓದುದಂದ್ರೆ ಜಸ್ಟ್ ಸುಮ್ನೆ ಕರೆಂಟ್ ಅಫೇರ್ಸ್ ಇಲ್ಲೊಂದು ಬಂತು, ಇದು ನೇಮಕ, ಏನು ನ್ಯಾಯಾಧೀಶರ ನೇಮಕ ಆಯ್ತು, ನ್ಯಾಯಾಧೀಶರ ಹೆಸರೇನು, ಈ ತರ ಓದುದಲ್ಲ. ಇನ್ ಡಿಟೇಲ್ ಆಗಿ ಓದ್ರೆ ಅವು ಬಂದೇ ಬರ್ತಿರ್ತಾವ. ನೀವು ಇನ್ ಡಿಟೇಲ್ ಆಗಿ ನ್ಯೂಸ್ ಪೇಪರ್ ಅನ್ನ ಓದ್ಬೇಕು. 1 ತಾಸು ಒಂದು ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಕನ್ನಡ 1 ತಾಸು ಹೋಗ್ತದ. ಒಂದೂವರೆ ತಾಸು. ಅಂಡ್ ಇಂಗ್ಲಿಷ್ ನಿಮ್ಗ ಜಾಸ್ತಿ ಓದಕ್ ಆಗ್ಲಿಲ್ಲ ಅಂತಂದ್ರೆ ಒಂದು ½ ಓದ್ಲಿ. ಏನು ಬರ್ದೇ ಇದ್ರು ಸುಮ್ ಜಸ್ಟ್ ನೋಡ್ಕೋತಾರ ಕುಂದ್ರಿ ಒಂದು 15 ನಿಮಿಷ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅದು. ಓಕೆ, ಏನು ನಮಗ್ ಇಂಗ್ಲಿಷ್ ಓದಾಕ್ ಬರುದಿಲ್ರಿ, ಅದೇನ್ ಸುಮ್ನೆ ಟೈಮ್ ವೇಸ್ಟ್ ಮಾಡುದ್ರಿ ಅಂತ ಹೇಳಿಕ್ ಹೋಗ್ಬೇಡ್ರಿ. ಸುಮ್ನೆ ಹೆಡ್ಡಿಂಗ್ ನೋಡ್ಕೋತಾರ ಕುಂದ್ರಿ, ಒಂದ್ 15 ನಿಮಿಷ ಕೊಡ್ರಿ. ಓದಾಕ್ ಬಂದ್ರ ಒಂದ್ ಅರ್ಧ ತಾಸು ಅಥವಾ 1 ತಾಸು ಓದ್ರಿ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಎಷ್ಟು ಮೀಸಲಿಟ್ಟಿರ್ಬೇಕಂದ್ರೆ, ನೀವು 1 ತಾಸು ಓದಿದ್ರೆ ಅದರಲ್ಲಿ 20 ನಿಮಿಷ ಅಥವಾ 15 ನಿಮಿಷ ಅಷ್ಟೇ ನೀವು ಜನರಲ್ ನಾಲೆಜ್ ಓದ್ಬೇಕು. ಇನ್ನು 85% ಸಬ್ಜೆಕ್ಟ್ ಪೇಪರ್ ಓದ್ಬೇಕು. ಅಂದ್ರೆ ಆ ಪರ್ಸೆಂಟೇಜ್ ದಲ್ಲಿ ಹೇಳ್ತಾ ಇದ್ದೀನಿ ನಾನು. ಈ ಸ್ಪೆಸಿಫಿಕ್ ಪೇಪರ್ ಅನ್ನ ಹೇಗೆ ಸ್ಟಡಿ ಮಾಡುವುದು ತಿಳ್ಕೊಡ್ರಿ. ಸ್ಪೆಸಿಫಿಕ್ ಪೇಪರ್ ದಲ್ಲಿ ಇಲ್ಲೇ ನಿಮ್ಮದು ಏನು ಟರ್ನಿಂಗ್ ಪಾಯಿಂಟ್ ಇರೋದು. ಇದಕ್ಕೆ ನೀವು 60% ಸ್ಟಡಿಯನ್ನ ಮೀಸಲಿಡಬೇಕು. ಓಕೆ, 60% ಸ್ಟಡಿ ಅಂದ್ರೆ ಅಷ್ಟು ಸಮಯವನ್ನ ನೀವು ಮೀಸಲಿಡಬೇಕು. 100% 40% ಜನರಲ್ ನಾಲೆಜ್, 60% ಏನು ಸ್ಪೆಸಿಫಿಕ್ ಪೇಪರ್. ಯಾವುದೇ ಸ್ಪೆಸಿಫಿಕ್ ಪೇಪರ್ ಇರಬಹುದು. ಅದು ಇಂಜಿನಿಯರಿಂಗ್ ಸ್ಟೂಡೆಂಟ್ ಇರ್ಲಿ, ಆರ್ಟ್ಸ್ ಸ್ಟೂಡೆಂಟ್ಸ್ ಇರ್ಲಿ, ಕಾಮರ್ಸ್ ಸ್ಟೂಡೆಂಟ್ಸ್ ಇರ್ಲಿ, ಏನು ಯಾವುದೇ ಸೈನ್ಸ್ ಸ್ಟೂಡೆಂಟ್ಸ್ ಇರ್ಲಿ, ಯಾರೋ ಇರ್ಲಿ, ಇದೇ ಮೆಥಡ್ ಅನ್ನ ಅನ್ವಯಿಸಬೇಕು. ಓಕೆ, ಈ ಇವನ್ ಇರಬಹುದು ಸಿಲೆಬಸ್. ಜನರಲ್ ನಾಲೆಜ್ ಅಂತ ನಿಮ್ಗೆ ಗೊತ್ತಿರ್ತದೆ. ಜನರಲ್ ನಾಲೆಜ್ ಎಲ್ಲ ಮಿಕ್ಸ್ ಆಗಿರ್ಬಹುದು. ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಹಿಸ್ಟ್ರಿ ಇದ್ದೇ ಇರ್ತದೆ. ಜನರಲ್ ನಾಲೆಜ್ ಅಂತ ಇರ್ಲೇಬೇಕು. ಕರೆಂಟ್ ಅಫೇರ್ಸ್ ಮತ್ತ ಇಂಗ್ಲಿಷ್ ಒಂದು 25 ಮಾರ್ಕ್ಸ್ ಇಟ್ರು ಹೇಳಿಕ್ ಆಗುದಿಲ್ಲ. ಅಂಡ್ ಕಂಪ್ಯೂಟರ್ ನಾಲೆಜ್ ಇರಬಹುದು. ಓಕೆ, ಲೈಕ್ ದಿಸ್. ಈ ಸ್ಪೆಸಿಫಿಕ್ ಪೇಪರ್ ದಲ್ಲಿ ಏನಿರಬಹುದು ಸಿಲೆಬಸ್ ತಿಳ್ಕೋಬೇಕು.
ಸ್ಪೆಸಿಫಿಕ್ ಪೇಪರ್ ಏನಿರ್ಬೋದು ಸಿಲೆಬಸ್ ಅಂದ್ರ ನಿಮ್ಮ ಸಬ್ಜೆಕ್ಟ್ಗೆ ಕನ್ಸರ್ನ್ಡ್ ಆಗಿ ಹೇಳ್ಬೇಕಂದ್ರೆ ಎಲ್ಲ ಇರ್ತದ ಸಿಲೆಬಸ್. ಯಾವುದು ಇಲ್ಲ ಅಂತ ಹೇಳುವಂಗಿಲ್ಲ, ಎಲ್ಲ ಇರ್ತದಂತಾನೆ ತಿಳ್ಕೊಬೇಕು ನೀವು. ಓಕೆ, ಆಲ್ ನೀವೇನು ಸಿಲೆಬಸ್ ಯಾವುದು ಅಂತ ಕೇಳಿದ್ರೆ ಸ್ಪೆಸಿಫಿಕ್ ಗೆ ನನ್ನ ಆನ್ಸರ್ ಏನಂತಂದ್ರ ಎಲ್ಲ ಸಿಲೆಬಸ್ ಅಂದ್ರ ನೀವ್ ಏನ್ ಓದಿರಿ ನೋಡ್ರಿ, ಫಿಫ್ತ್ ಟು ಟಿಲ್ ನೆಟ್ ಪಾಸ್ ಆಗುವವರೆಗೂ, ಸೆಟ್ ಪಾಸ್ ಆಗುವವರೆಗೂ, PhD ಪಾಸ್ ಆಗುವವರೆಗೂ ಏನ್ ಓದಿರಲ್ಲ ಎಲ್ಲ ಸಿಲೆಬಸ್ ಇರ್ತದ. ಇಷ್ಟು ತಿಳ್ಕೊಬೇಕು. ಮತ್ ಹೆಂಗ್ ಓದುದ್ರಿ ಎಲ್ಲ ಅಂತ ಕ್ವಶನ್ ಕೇಳ್ಬೋದು. ಹೆಂಗ್ ಓದುದಂದ್ರ ಈಗ ನಿಮ್ದು ವಾಟ್ ಈಸ್ ಇಂಪಾರ್ಟೆಂಟ್, ವಾಟ್ ಈಸ್ ನಾಟ್ ಇಂಪಾರ್ಟೆಂಟ್ ಅಂತ ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಗೊತ್ತಿರ್ತದೆ. ಅವನು ಕಂಪ್ಲೀಟ್ ಆಗಿ ನೀಟ್ ಆಗಿ ಈಗ್ಲಿಂದಲೇ ಶುರು ಮಾಡ್ಬೇಕು, ಫ್ರಮ್ ಬಿಗಿನಿಂಗ್ ನಿಂದ. ಓಕೆ, ಬಿಗಿನಿಂಗ್ ಇಂದ ಶುರು ಮಾಡ್ರಿ. ಅದು ಸಿಲೆಬಸ್ ಎಲ್ಲ ಇದೆ ಅಂತ ಹೇಳಿ ನಾನು ಅದ್ರ ನೋಡ್ರಿ ನೀವು, ನಿಮ್ಮ ಸಿಲೆಬಸ್ ನಿಮಗೆ ಗೊತ್ತಿರ್ತದೆ. ಓಕೆ, ಸೊ ಈಗ ಇಂಗ್ಲಿಷ್ ಸಬ್ಜೆಕ್ಟ್ ಹೆಂಗ್ ಓದ್ಬೇಕಂತಂದ್ರ ಹಿಸ್ಟ್ರಿ ಆಫ್ ಇಂಗ್ಲಿಷ್ ಲಿಟರೇಚರ್ ಓದ್ಬೇಕು. ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್ ದಿಂದ ಕಂಟೆಂಪರರಿ ಪೀರಿಯಡ್ ವರೆಗೂ ಡೀಟೇಲ್ ಆಗಿ ಓದ್ಕೋತ ಹೋಗ್ರಿ. ಟೈಮ್ ಸಿಕ್ಕಾಪಟ್ಟೆ ಇದೆ ಈಗ. ಅಂಡ್ ಅಮೆರಿಕನ್ ಲಿಟರೇಚರ್ ಓದ್ರಿ, ಆ ಲಿಟರೇಚರ್ ಸಂಬಂಧಪಟ್ಟಂತೆ ಏನಿದೆ ಎಲ್ಲವನ್ನು ಓದ್ರಿ. ಒಂದು ಗ್ರಾಮರ್ ಪುಸ್ತಕವನ್ನ ಕಂಪಲ್ಸರಿ ಓದ್ರಿ. ಗ್ರಾಮರ್ ಏನು ಪ್ರಿಸ್ಕ್ರೈಬ್ ಮಾಡುವಂತ ಪಾಸಿಬಿಲಿಟಿ ಇದೆ ಗ್ರಾಮರ್. ದಿಸ್ ಪಾಲಿಟೆಕ್ನಿಕ್ ಕಾಲೇಜಸ್ಗೆ ಅದು ಸಿಲೆಬಸ್ ಬೇರೆನೂ ಇರ್ಬೋದು, ಸೇಮ್ ಇರ್ಬೋದು. ಅದಕ್ಕೆ ಗ್ರಾಮರ್ ಅನ್ನ ಪ್ರಿಸ್ಕ್ರೈಬ್ ಮಾಡುವಂತ ಪಾಸಿಬಿಲಿಟಿ ಬಹಳ ಇದೆ. ಅದಕ್ಕೊಂದು ಗ್ರಾಮರ್ ಬುಕ್ ಅನ್ನ ನೀವು ಆ ರೆಫರ್ ಮಾಡ್ರಿ. ಅದನ್ನ ಈಗ್ಲಿಂದಲೇ ಶುರು ಮಾಡ್ರಿ. ಗ್ರಾಮರ್ ಅಷ್ಟು ಈಸಿಯಾಗಿ ತಿಳ್ಕೊಬೇಡ್ರಿ. ಯಾಕಂತಂದ್ರೆ ನೀವು ಫೇಸ್ ಮಾಡುವಾಗ ಆ ನೀವು ಬರಿತಾ ಇರೋದು ಒಂದು ಒಳ್ಳೆಯ ಹುದ್ದೆಗೆ, ಓಕೆ, ಎಕ್ಸೈಟಿಂಗ್ ಜಾಬ್ಗೆ ನೀವು ಎಕ್ಸಾಮ್ ಅನ್ನ ಬರಿತಾ ಇದ್ರಿ. ಹಿಂಗಾಗಿ ಕ್ವಶನ್ಸ್ ಯಾವ ರೀತಿ ಬರ್ತಾವ ಅಂತ ಹೇಳಿಕ್ ಆಗುದಿಲ್ಲ. ಓಕೆ, ಅವು ಟಫ್ ಬರ್ಲಿ, ಡಿಫಿಕಲ್ಟ್ ಬರ್ಲಿ, ಈಸಿ ಬರ್ಲಿ, ದಟ್ ಅದನ್ನ ನೀವು ಕೇರ್ ಮಾಡಬಾರ್ದು, ಅದನ್ನ ನೋಡಬಾರ್ದು. ವಾಟ್ ಬೆಸ್ಟ್ ಯು ಕ್ಯಾನ್ ಡೂ, ಯು ಶುಡ್ ಡೂ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಸ್ಟ್ ಕೊಡೋದು ಅಷ್ಟೇ ನೋಡ್ಬೇಕು ನೀವು. ಓಕೆ, ಆ ಅರ್ಥದಲ್ಲಿ ನೀವು ಈ ಸಬ್ಜೆಕ್ಟ್ ಪೇಪರ್ ಅನ್ನ ಓದ್ಬೇಕು, ಯಾವುದು ಸ್ಪೆಸಿಫಿಕ್ ಪೇಪರ್ ಅನ್ನ. ಇಷ್ಟೇ ಥೆರೆಟಿಕಲ್ ಆಗಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗುದಿಲ್ಲ. ಅದು ಏನು ಹಿಂಗ್ ಓದುದು ನಮ್ಗೆ ಗೊತ್ತೈತಿ ಬಿಡ್ರಿ ಅಂತ ನೀವು ಅನ್ಕೊಳ್ಬಹುದು. ಮತ್ತೆ ಏನ್ ಮಾಡ್ಬೇಕಂತಂದ್ರೆ ಫಸ್ಟ್ ಒನ್ ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನ ಓದ್ಬೇಕು, ಕಲೆಕ್ಟ್ ಮಾಡ್ರಿ ಪ್ರೀವಿಯಸ್ ಕ್ವಶನ್ ಪೇಪರ್ಸ್. ಓಕೆ, ಇದು ಬೆಸ್ಟ್ ಸ್ಟ್ರಾಟಜಿ. ಇದು ಪ್ರೀವಿಯಸ್ ಕ್ವಶನ್ ಪೇಪರ್ಸ್. ಯಾವ್ರಿ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅಂತಂದ್ರೆ ಈ ಸೆಟ್, ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಸೆಟ್ ಮತ್ತು ನೆಟ್ ಏನ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರಲ್ಲ ಅವುಗಳ ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನ ತಗೋಬೇಕು ನೀವು. ಎಷ್ಟು ಓದ್ಬೇಕ್ರಿ ಕ್ವಶನ್ ಪೇಪರ್ ಅಂದ್ರ 10 ಕ್ವಶನ್ ಪೇಪರ್ ತೆಗೀರಿ ಹಿಂದಿನ, ಈ ವರ್ಷದಿಂದ ಹಿಂದಿನ 10 ಇಯರ್ಸ್. 2000 ಬೆಟರ್ 2012ರಿಂದ ನೀವು ಕ್ವಶನ್ ಪೇಪರ್ ಅನ್ನ ತಗೊಂಡು ಓದಿದ್ರು ಒಳ್ಳೇದು, ನೋ ಪ್ರಾಬ್ಲಮ್ ಇಟ್ ಆಲ್. 2012 2013ರಿಂದ ಆಬ್ಜೆಕ್ಟಿವ್ ಟೈಪ್ ಡಿಸ್ಕ್ರೈಬ್ ಆಗಿದೆ. ಈ NTA ನೆಟ್ ಮತ್ತು ಸೆಟ್ ಗೆ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿಂದ ಶುರು ಆಗಿದೆ. 2013ರಿಂದ ಎಷ್ಟು ಎಕ್ಸಾಮ್ ನಡೆದಾವ ನೋಡು ಅಷ್ಟು ಎಕ್ಸಾಮ್ ಕ್ವಶನ್ ಪೇಪರ್ ಅನ್ನ ಕಲೆಕ್ಟ್ ಮಾಡ್ರಿ ಮೊದಲು. ಯುವರ್ ಫಸ್ಟ್ ಡ್ಯೂಟಿ ಇಸ್ ಟು ಕಲೆಕ್ಟ್ ದ ಪ್ರೀವಿಯಸ್ ಕ್ವಶನ್ ಪೇಪರ್ಸ್. ನಾಳೆಯಿಂದನೇ ಶುರು ಮಾಡ್ಬೇಕು ನೀವು ಅದನ್ನ. ಓಕೆ, ಇದು 10 ಕ್ವಶನ್ ಪೇಪರ್ ಎಷ್ಟು ನಡೆದಿದೆ ನೋಡು ಸೆಟ್, ನಮ್ ಕರ್ನಾಟಕದ ಅಷ್ಟೇ ತಗೊಳ್ರಿ, ನೋ ಪ್ರಾಬ್ಲಮ್. ಅಂಡ್ ನೆಟ್ ಎಕ್ಸಾಮ್ NTA ಏನ್ ಕಂಡಕ್ಟ್ ಮಾಡ್ತಲ್ಲ ನೆಟ್ ಎಕ್ಸಾಮ್ ಕ್ವಶನ್ ಪೇಪರ್ ತಗೊಳ್ರಿ. 2013ರಿಂದ ಇಲ್ಲಿವರೆಗೂ ಎಷ್ಟು ಎಕ್ಸಾಮ್ ನಡೆದಿದ್ದಾವೋ ಅಷ್ಟು ಎಕ್ಸಾಮ್ ಕ್ವಶನ್ ಪೇಪರ್ ಅನ್ನ ತಗೊಳ್ರಿ. ಅಂಡ್ ಈ ಸೆಟ್ ಇನ್ನೊಂದು ವೆಸ್ಟ್ ಬೆಂಗಾಲ್ ಸೆಟ್ ಕಂಡಕ್ಟ್ ಮಾಡ್ತಾರ, ವೆಸ್ಟ್ ಬೆಂಗಾಲ್ದವ್ರು, ಅವ್ರದ್ದು ಕ್ವಶನ್ ಪೇಪರ್ ಅನ್ನ ತಗೊಳ್ರಿ. ಬೇರೆ ಈ ಮಹಾರಾಷ್ಟ್ರ, ಕೇರಳ ಅವಶ್ಯಕತೆ ಇಲ್ಲ. ಬಿಕಾಸ್ ನಮ್ಮ ಕರ್ನಾಟಕ ಸ್ಟೇಟ್ ಗಿಂತ ಹೆಚ್ಚು ಈಸಿ ಇರ್ತಾವ ಕ್ವಶನ್ಸ್. ಬಟ್ ಬೆಟರ್ ಗೋ ಫಾರ್ ವೆಸ್ಟ್ ಬೆಂಗಾಲ್ ಸೆಟ್. ಓಕೆ, WB ಸೆಟ್ ಅಂತ ಹೆಸರು ಬರ್ತದ. ಅಲ್ಲಿ ಇರುವಂತ ಕ್ವಶನ್ ಪೇಪರ್ ಅನ್ನ ಕಲೆಕ್ಟ್ ಮಾಡಿ. ಓಕೆ, ಅಟ್ಲೀಸ್ಟ್ ಒಂದು 5 ಆದ್ರೂ ಕಲೆಕ್ಟ್ ಮಾಡ್ರಿ. ಮೊದಲು ಫಸ್ಟ್ ಕಲೆಕ್ಟ್ ಮಾಡ್ರಿ, ಸ್ಟಾರ್ಟ್ ಮಾಡ್ರಿ ಸ್ಟಡಿ. ಡೈಲಿ ಒಂದು ಕ್ವಶನ್ ಪೇಪರ್ ಓದ್ರಿ. ಡೈಲಿ 1, 2, ಒಂದ್ ಸೆಟ್, ಒಂದ್ ನೆಟ್. ಏನು ಅನಾಲಿಸಿಸ್ ಮಾಡ್ಬೇಡ್ರಿ. ಈಗ ಓದ್ಕೋತ ಹೋಗುದವ್ನ, ಜಸ್ಟ್ ಕ್ವಶನ್ ಓದೋದು, 4 ಆಪ್ಷನ್ ಓದೋದು. ಮೊದಲ ಒಂದ್ ಫಸ್ಟ್ ರೌಂಡ್ ಆಫ್ ಸ್ಟಡಿ ಇದು. ಕ್ವಶನ್ ಓದೋದು, 4 ಆಪ್ಷನ್ ಓದೋದು, ಕ್ವಶನ್ ಓದೋದು, 4 ಆಪ್ಷನ್ಸ್ ಓದೋದು. ಒಂದು ಸೆಟ್, ಒಂದು ನೆಟ್, ಡೈಲಿ ಒಂದೊಂದು. ಓಕೆ, ಅದ್ರ ಜೊತೆಗೆ
ಡೈಲಿ ಒಂದು ನ್ಯೂಸ್ ಪೇಪರ್, ಒಂದು ಕನ್ನಡ ನ್ಯೂಸ್ ಪೇಪರ್, ಒಂದು ಇಂಗ್ಲಿಷ್ ನ್ಯೂಸ್ ಪೇಪರ್ ಜೊತೆಗೆ ಇದನ್ನ ಒಂದು ಸೆಟ್ ಕ್ವಶನ್ ಪೇಪರ್, ಒಂದು ನೆಟ್ ಕ್ವಶನ್ ಪೇಪರ್. ಓಕೆ. ಅಂಡ್ ಈ ಇಂಗ್ಲಿಷ್ ಇದ್ದವರು ಇಂಗ್ಲಿಷ್ ಗ್ರಾಮರ್ ಸಂಬಂಧಪಟ್ಟ ಹಾಗೆ ಒಂದು ಗ್ರಾಮರ್ ಪುಸ್ತಕವನ್ನ ಓದ್ಕೊಡ್ರಿ. ಓಕೆ. ಆ ಅರ್ಥದಲ್ಲಿ ಇಷ್ಟೇ ಮಾಡೋದು. ಈಗ ಎಕ್ಸಾಮ್ ಬರತ್ತನು ಇಷ್ಟೇ ಮಾಡೋದು. ನಿಮಗೆ ಯಾವ್ದು ಬುಕ್ ಪುಸ್ತಕ ಯಾವ್ದು ಚಲೋ ಅಂತ ಅನ್ಸುತ್ತೋ ನಿಮ್ ಸಬ್ಜೆಕ್ಟ್ ಗೆ ಏನೋ ರಿಲೇಟೆಡ್, ಅದನ್ನೊಂದು 5-6 ತಗೊಂಡು ನೀವು ಸ್ಟಾರ್ಟ್ ಮಾಡಬಹುದು. ಓಕೆ. ನಿಮಗೆ ಬೆಸ್ಟ್ ಬುಕ್ ಅಂತ ಯಾವ್ದು ಅನ್ಸುತ್ತೋ ಅದನ್ನ ನೀವು ತಗೊಳ್ಬಹುದು. ಹೆಂಗ್ರಿ ಗೊತ್ತಾಗಬೇಕಲ್ರಿ ನಮ್ಗೊಂದು ಬೆಸ್ಟ್ ಬುಕ್ ಅಂತ ಗೊತ್ತಿಲ್ರಿ ಅಂತಂದ್ರೆ, ಈಗ ಆಲ್ರೆಡಿ 2015-2021 ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಅನ್ನ ಕಾಲ್ಫರ್ ಮಾಡಿದ್ರು. ಓಕೆ. ಈಗ ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ, 2 ಸಾರಿ ನಡೆಸಿದ್ದಾರೆ, ಕಂಪ್ಲೀಟ್ ಆಗಿದೆ. ಆ ಕ್ವಶನ್ ಪೇಪರ್ ಅನ್ನ ತಗೊಳ್ರಿ, ಪ್ಲಸ್ ಆ ಸಿಲೆಬಸ್ ಅನ್ನ ತಗೊಳ್ರಿ. ಅವರು ಸಜೆಸ್ಟೆಡ್ ರೀಡಿಂಗ್ ಅಂತ ಮಾಡಿರ್ತಾರೆ, ಅಂದ್ರೆ ಕೊಟ್ಟಿರ್ತಾರೆ ಯಾವ ಪುಸ್ತಕ ಓದ್ಬೇಕು ನೀವು ಅಂತೇಳಿ. ನೀವು ಅಲ್ಲಿ ಹೋದ್ರು ನಿಮಗೆ ಕೆಲವೊಂದಿಷ್ಟು ಬುಕ್ಗಳ ಮಾಹಿತಿ ಸಿಗ್ತದ. ಯು ಕ್ಯಾನ್ ಬೈ ದೆಮ್. ಓಕೆ. ಅವ್ನ್ ತಗೊಳ್ರಿ ಅಂಡ್ ಕ್ವಶನ್ ಪೇಪರ್ ತಗೊಳ್ರಿ. ಫಸ್ಟ್ ಸ್ಟಾರ್ಟ್ ಮಾಡೋದು ನೀವು ವಿತ್ ಕ್ವಶನ್ ಪೇಪರ್ಸ್. ಇದು ಒಂದ್ ರೌಂಡ್ ಏನ್ ಮಾಡ್ಬೇಕು, 1 ರೌಂಡ್ ಅಥವಾ 2 ರೌಂಡ್ ಕ್ವಶನ್ ಓದೋದು, ಆಪ್ಷನ್ ನೋಡುದು, ಆನ್ಸರ್ ನೋಡುದು. ಓಕೆ. ಅಷ್ಟೇ ಮಾಡ್ಕೋತ ಹೋಗ್ರಿ ಫಸ್ಟ್ ರೌಂಡ್, ಅಥವಾ 3 ರೌಂಡ್ಸ್ ಮಾಡ್ರಿ. ಈ ತರ 3 ರೌಂಡ್ಸ್. ಓಕೆ. ಕ್ವಶನ್ ಓದೋದು, ಆಪ್ಷನ್ಸ್ ಓದೋದು, ಆನ್ಸರ್ ಓದೋದು, ಈ ತರ ಮಾಡ್ಕೋತ ಹೋಗೋದು. ಒಂದ್ ಸೆಟ್, ಒಂದು ನೆಟ್, 3 ರೌಂಡ್ಸ್ ಹೋಗ್ರಿ. ದೆನ್ ನೆಕ್ಸ್ಟ್ ರೌಂಡ್ ಏನ್ ಮಾಡ್ಬೇಕಂದ್ರ ಒಂದೊಂದು ಕ್ವಶನ್ ಅನಲೈಸ್ ಮಾಡ್ಕೋತ ಹೋಗ್ರಿ. ಓಕೆ. 4 ಆಪ್ಷನ್ಸ್ ಇದ್ವು ಅಂತಂದ್ರ ಅನಲೈಸ್ ಮಾಡ್ಕೋತ ಹೋಗ್ಬೇಕು. ಇಲ್ಲಿ ಜಾಫ್ರಿ ಚಾಸರ್, ಜಾನ್ ಮಿಲ್ಟನ್, ವಿಲಿಯಂ ಶೇಕ್ಸ್ಪಿಯರ್. ಓಕೆ. ಯಾವ್ದೇ ಇದು ಇರ್ಲಿ, ಬೆನ್ ಜಾನ್ಸನ್, ಈ 4 ಆಪ್ಷನ್ ಇದ್ರಂದ್ರ ಈ 4 ಆಪ್ಷನ್ ಅನ್ನ ಸ್ಟಡಿ ಮಾಡೋದು ನೀವು. ವಿಲಿಯಂ ಶೇಕ್ಸ್ಪಿಯರ್ ಬಗ್ಗೆ ಓದೋದು, ಒಂದು 10 ನಿಮಿಷ 15 ನಿಮಿಷ ಓದೋದು. ಬೆನ್ ಜಾನ್ಸನ್ ಬಗ್ಗೆ ಓದೋದು. ಇದು ಇಂಗ್ಲಿಷ್ ಲಿಟರೇಚರ್ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ದೇನೆ. ಹಾಗೆ ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಓದ್ಬೇಕು. ಅಲ್ಲಿ ಕನ್ಸೆಪ್ಟ್ ಯಾವ್ದಾದ್ರು ಇದ್ರು ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಆ ಕನ್ಸೆಪ್ಟ್ ಅನ್ನ ನೀವು ಸ್ಟಡಿ ಮಾಡೋದು. ಆಪ್ಷನ್ ದಲ್ಲಿ ಸೆಟ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಆನ್ಸರ್ ದಲ್ಲಿ ಆಪ್ಷನ್ಸ್ ದಲ್ಲಿ ಯಾವ್ದಾದ್ರು ಕನ್ಸೆಪ್ಟ್ ಇದ್ರೆ, ಯಾವ್ದಾದ್ರು ವ್ಯಕ್ತಿ ಬಗ್ಗೆ ಇದ್ರೆ ನೀವು ಸ್ಟಡಿ ಮಾಡ್ಬೇಕು. ಇಂಜಿನಿಯರ್ ಸ್ಟೂಡೆಂಟ್ ಹಾಗೆ ನಿಮ್ಮ ಸಬ್ಜೆಕ್ಟ್ ಗೆ ಯಾವ್ದು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಿರ್ತದ, ಆ ಕಾನ್ಸೆಪ್ಟ್ ಏನಾದ್ರೂ ಇದ್ರೆ ಆಪ್ಷನ್ ದಲ್ಲಿ ಅದನ್ನ ನೀವು ಡಿಟೇಲ್ ಆಗಿ ಸ್ಟಡಿ ಮಾಡ್ಕೋತ ಹೋಗ್ಬೇಕು. ಓಕೆ. ಹಿಂಗೆ ಬ್ರಾಡ್ ಆಗಿ ಸ್ಟಡಿ ಮಾಡ್ಬೇಕು. ನಿಮ್ಗೆ ಗೊತ್ತಿದೆ ಇದಕ್ಕೆ ಅಪ್ಲೈ ಮಾಡೋರು ಯಾರು, ಸೆಟ್ ಆದವರು, ನೆಟ್ ಆದವರು ಮತ್ತು PhD. ಈ 3ರಲ್ಲಿ ಯಾವ್ದಾದ್ರು ಒಂದು ಅರ್ಹತೆ ಇರಲೇಬೇಕು ನಿಮಗೆ, ಅವರು ಎಲಿಜಿಬಲ್ ಆಗ್ತಾರೆ. ಓಕೆ. ಈ ಪಾಲಿಟೆಕ್ನಿಕ್ ಕಾಲೇಜಸ್ಗೆ ಅದು ಇರ್ಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ಅದು ಲೆಕ್ಚರರ್ಸ್, ಅದು ಉಪನ್ಯಾಸಕರು, ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಅಲ್ಲ ಅದು. ಓಕೆ. PU ಕಾಲೇಜ್ಗೆ ಏನು ರೆಕ್ರೂಟ್ಮೆಂಟ್ ಮಾಡ್ತಾರಲ್ಲ ಆ ತರ ಒಂದು ಪೋಸ್ಟ್ ಇದೆ ಅದು. ಬಟ್ ಏನೇ ಇರ್ಲಿ, ಅದು ನೋಟಿಫಿಕೇಶನ್ ಬಂದ್ಮೇಲೆ ನಮಗೆ ಏನು ಕ್ಲಿಯರ್ ಆಗಿ ಐಡಿಯಾ ಗೊತ್ತಾಗೋದು. ಈಗ ನಮ್ಮ ಉದ್ದೇಶ ಇದು ಇತ್ತು, ಪ್ರಿಪರೇಷನ್ ಅನ್ನ ಹೆಂಗ್ ಸ್ಟಡಿ ಮಾಡ್ಬೇಕು ಗೊತ್ತಿರುದಿಲ್ಲ. ಈಗ ಏನ್ ಮಾಡ್ಬೇಕು, ಏನ್ ಓದ್ಬೇಕು ಅಂತೇಳಿ ಸುಮ್ಬಿಟ್ಟು ಕುಂತು ಬಿಡ್ತಾರೆ. ಈಗ ಇದೇ ಪೀಕ್ ಪೀರಿಯಡ್ ಅಂದ್ರೆ ಇದೇ. ಈಗ ಇದನ್ನ ಈ ಸಮಯವನ್ನ, ಈ ಟೈಮ್ ಅನ್ನ ಯಾರು ಸದುಪಯೋಗ ಪಡಿಸ್ಕೊಳ್ತಾರೋ ಅವರೇ ಸಿಲೆಕ್ಷನ್ ಆಗೋದು. 90% ಅವರೇ ಇರ್ತಾರೆ. ಇನ್ 10% ಮೇಧಾವಿಗಳು ಇರ್ತಾರ, ಮತ್ತೆ 2 ತಿಂಗಳು ಓದಿ ಆಗ್ತಾರ, ಅದು ಬೇರೆ. ಬಟ್ ನೀವು ನೀಟಾಗಿ ಇಷ್ಟು ಜ್ಞಾನವನ್ನು ಗಳಿಸ್ಕೊಂಡು ಎಲ್ಲಾ ಕ್ವಶನ್ಸ್ ಆನ್ಸರ್ ಮಾಡುವಂತ ಶಕ್ತಿ, ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕಾದ್ರೆ ನೀವು ಈಗ್ಲಿಂದಲೇ ಚಲೋ ಮಾಡ್ಬೇಕು. ಯಾಕಂತಂದ್ರೆ ನೀವು ಹಿಂದೆಲ್ಲ ಓದಿರ್ತೀರಿ, ಪ್ರೀವಿಯಸ್ ನಾಲೆಜ್ ಇರ್ತದೆ ನಿಮಗೆ. ಬಟ್ ಅಲ್ಲಿ ಆ ಒಂದು ಎಕ್ಸಾಮ್ ಅನ್ನ ಪಾಸ್ ಆಗಕ್ ಮಾತ್ರ ನೀವು ನೋಡ್ತಿರ್ತೀರಿ. ಅಲ್ಲಿ ನನ್ನ ಜೀವನನ ಕಟ್ಕೊಳಕ್ ಓದ್ತಾ ಇಲ್ಲ ಅನ್ನೋದು ಒಂದು ಭಾವನೆನೂ ಅಲ್ಲಿ ಇರ್ತದೆ ನಿಮಗೆ. ಜಸ್ಟ್ ಪಾಸ್ ಆದ್ರೆ ಸಾಕಪ್ಪ, ಫಸ್ಟ್ ಕ್ಲಾಸ್ ಆದ್ರೆ ಸಾಕಪ್ಪ ಅನ್ನುವಂತ ಮೈಂಡ್ ಇಟ್ಕೊಂಡು ಮಾತ್ರ ಓದ್ತಿರ್ತೀರಿ ಅಲ್ಲಿ. ಬಟ್ ಇದು ಏನು, ಇದು ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತ ಎಕ್ಸಾಮ್ ಇದು. ಓಕೆ. ನೀವು ನಿಮ್ಮ ಜೀವನ ಮುಂದೆ ಏನು ಸುಗಮವಾಗಿ ನಡಿಬೇಕಾದ್ರೆ ಇಂಥ ಒಂದು ಪೋಸ್ಟ್ ನಿಮಗೆ ಬೇಕೇ ಬೇಕು. ಓಕೆ. ಅಂದ್ರೆ ನೀವು ಫಿನಾನ್ಷಿಯಲಿ ಫಿಟ್ ಆಗ್ಬೇಕು, ಅಂಡ್ ನೀವು ಸಮಾಜದಲ್ಲಿ ನಿಮಗೆ ಒಳ್ಳೆಯ ಗೌರವನೂ ಇರಬೇಕು, ಸಿಗಬೇಕು. ಈ 2 ಹುದ್ದೆಗಳು ಬಹಳಷ್ಟು ನಿಮಗೆ ನೇಮ್ ಅಂಡ್ ಫೇಮ್ ಅನ್ನು ತಂದೇ ತರ್ತಾವ ಈ ಸೆಲೆಕ್ಷನ್ ಆದ್ರಿ ಅಂತಂದ್ರೆ. ಅದಕ್ಕಾಗಿ ನೀವು ಈಗ್ಲಿಂದನೇ ಇದನ್ನ ನೀವು ಸ್ಟಡಿ ಮಾಡಾಕ ಕಲಿಬೇಕು. ನಾಳೆಯಿಂದನೇ ಸ್ಟಾರ್ಟ್ ಮಾಡ್ಬೇಕು, ಇವತ್ತಿನಿಂದನೇ ಸ್ಟಾರ್ಟ್ ಮಾಡ್ಬೇಕು. ಜನರಲ್ ನಾಲೆಜ್ಗೆ ಒಂದು ಕನ್ನಡ ನ್ಯೂಸ್ ಪೇಪರ್, ಒಂದು ಇಂಗ್ಲಿಷ್ ನ್ಯೂಸ್ ಪೇಪರ್,
ಒಂದು ಇಯರ್ ಬುಕ್. ಓಕೆ, ಇಷ್ಟು ಸಾಕು. ಈಗ ಜನರಲ್ ನಾಲೆಜ್ಗೆ ಕಾಲ್ ಫಾರ್ಮ್ ಆದಾಗ ನೋಟಿಫಿಕೇಶನ್ ಬಿಟ್ಟಾಗ ಇನ್ನೊಂದ್ ಸ್ವಲ್ಪ ಜಾಸ್ತಿ ಓದ್ಬೇಕಂದ್ರೆ ಓದ್ಕೊಡ್ರಿ, ನೋ ಪ್ರಾಬ್ಲಮ್. 30 to 40% ಅಷ್ಟೇ ನೀವು ಸಮಯವನ್ನ ಮೀಸಲಿಡಿ. ಸ್ಪೆಸಿಫಿಕ್ ಪೇಪರ್, ನಿಮ್ಮ ಪೇಪರ್, ನಿಮ್ಮ ಸಬ್ಜೆಕ್ಟ್, ಹಿಸ್ಟ್ರಿ, ಕನ್ನಡ, ಇಂಗ್ಲಿಷ್, ಸೋಶಿಯಾಲಜಿ, ಓಕೆ, ಯಾವುದೇ ಸಬ್ಜೆಕ್ಟ್ ಇರಲಿ, ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್, ಯಾವುದೇ ಇರಲಿ, ಅದು ಆ ಸಬ್ಜೆಕ್ಟ್ಗೆ ನೀವು 60% ಸಮಯವನ್ನ ಮೀಸಲಿಡಬೇಕು. ಓಕೆ, ಎಷ್ಟು ಓದ್ತಿರಿ ಅದರಲ್ಲಿ 40, 60 ಏನು ಓದಂತ ಹೇಳಿ ನಾನು ಕ್ವಶನ್ ಪೇಪರ್ ಅನ್ನ ಓದ್ಬೇಕು. ಕ್ವಶನ್ ಪೇಪರ್ ಅನ್ನು ಮೊದಲು ಕಲೆಕ್ಟ್ ಮಾಡ್ರಿ, ಇದ್ರೆ ಒಳ್ಳೇದು, ಇರದೇ ಇದ್ರೆ ಕಲೆಕ್ಟ್ ಮಾಡ್ರಿ. 2013ರಿಂದ ಇಲ್ಲಿವರೆಗೂ ಎಷ್ಟು ಎಕ್ಸಾಮ್ ನಡೆಸಿದಾರ ನೋಡು, ಅಷ್ಟು ಕ್ವಶನ್ ಪೇಪರ್ ಅವೈಲೇಬಲ್ ಇರ್ತಾವ. ಎಷ್ಟು ಸಿಗ್ತಾವ ಅಷ್ಟು ತಗೊಳ್ರಿ. ಈಗ ಎಲ್ಲ ಸಿಗ್ಲಿಕ್ಕಿಲ್ಲ, ಸಿಕ್ಕ್ರೆ ಒಳ್ಳೇದು, ಸಿಗದೇ ಇದ್ರೆ ಎಷ್ಟು ಸಿಗ್ತಾವ ಅಷ್ಟು ತಗೊಳ್ರಿ. ಅದಕ್ಕೆ ಆನ್ಸರ್ನು ತಗೊಳ್ರಿ ನೀವು. ಓಕೆ, ತಗೊಂಡು ಮೊದಲ ಆನ್ಸರ್ ಟಿಕ್ ಮಾಡಿ ಇಟ್ಕೊಡ್ರಿ, ನೋ ಪ್ರಾಬ್ಲಮ್. ಬರೀ ಕ್ವಶನ್ ಓದೋದು, ಆಪ್ಷನ್ ಓದೋದು, ಆನ್ಸರ್ ಓದೋದು, ಇಷ್ಟೇ ಮಾಡ್ರಿ ಒಂದ್ 3 ರೌಂಡ್. ಆಮೇಲೆ 4th ರೌಂಡ್ ಏನ್ ಮಾಡ್ಬೇಕು, ನೀವು ಇನ್ ಡೀಟೇಲ್ ಆಗಿ ಓದ್ಕೋತ ಬರ್ಬೇಕು. ಕ್ವಶನ್ ಅನ್ನ ಅನಲೈಸ್ ಮಾಡ್ಬೇಕು, 4 ಆಪ್ಷನ್ಸ್ ಅನ್ನ ಅನಲೈಸ್ ಮಾಡಿ ಓದ್ಬೇಕು. ಓಕೆ, ನಿಮಗೆ ಒಂದು ಕಂಪ್ಲೀಟ್ ಐಡಿಯಾ ಸಿಗ್ತತ, ಮತ್ತು ನಿಮ್ಮಲ್ಲಿ ಒಂದು ವಿಶ್ಲೇಷಣಾ ಶಕ್ತಿ, ಸಾಮರ್ಥ್ಯ ಇನ್ಕ್ರೀಸ್ ಆಗಿರ್ತದ. ಓಕೆ, ನೋಟಿಫಿಕೇಶನ್ ಬಿಟ್ಟಾಗ ಆಲ್ರೆಡಿ ಸಾಕಷ್ಟು ವಿಷಯಗಳನ್ನು ಓದಿರ್ತೀರಿ, ನಿಮ್ಗೆ ಗೊತ್ತಿರೋದಿಲ್ಲ, ಸಾಕಷ್ಟು ವಿಷಯಗಳನ್ನು ಓದಿಬಿಟ್ಟಿರ್ತೀರಿ. ಅಲ್ಲಿ ನಿಮಗೆ ಈಸಿ ಆಗುತ್ತದ ಅದು. ಅಲ್ಲಿ ಜಸ್ಟ್ ಇನ್ನೊಂದ್ ಸ್ವಲ್ಪ ಬ್ರಾಡ್ ಆಗಿ ಓದ್ಕೋತ ಹೋಗೋದು ಅಷ್ಟೇ ಆಗುತ್ತ ನಿಮ್ಮದು. ಓಕೆ, ಅದಕ್ಕಾಗಿ ಯಾಕೆ ಇವನ್ ಕ್ವಶನ್ ಪೇಪರ್ ಓದ್ರಿ ಅಂತ ಹೇಳ್ತಾ ಇದ್ದೀನಿ ಅಂದ್ರ, ಈ ಕ್ವಶನ್ ಪೇಪರ್ ದಲ್ಲಿ ಬರುವಂತ ಕ್ವಶನ್ಸ್ ಯಾವ್ದ್ರ ಮೇಲೆ ಇರ್ತವೆ ಹೇಳ್ರಿ? ಬ್ಯೂಟಿಫುಲ್ ಟಾಪಿಕ್, ನಾವೇನ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಏನ್ ಕರಿತೀವಲ್ಲ ಅದ್ರ ಮೇಲೆನ ಕ್ವಶನ್ಸ್ ಇರ್ತಾವ. ಮತ್ ಸಿಲೆಬಸ್ ಯಾವ್ದು ಇಡ್ಬೇಕು ಹೇಳ್ರಿ? ಅವ್ರು ಇಂಪಾರ್ಟೆಂಟ್ ಟಾಪಿಕ್ಸ್ ನ ಇಡ್ಬೇಕು, ಎಂತವ್ರ ಏನು ಪ್ರಿಸ್ಕ್ರೈಬ್ ಮಾಡಕ್ ಆಗುದಿಲ್ಲ. ಓಕೆ, ಸೊ ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ಇರ್ತಾವ. ಮತ್ತ ಬಹಳಷ್ಟು ಕ್ವಶನ್ಸ್ ನೆಟ್ ಸೆಟ್ ಮೇಲೆನೆ, ನೆಟ್ ಸೆಟ್ ದಲ್ಲಿ ಏನ್ ಕೇಳಿರ್ತಾರ ಅದೇ ರೀತಿಯಾಗಿನೇ ಇರ್ತಾವ ಕಾಂಪಿಟೇಟಿವ್ ಎಕ್ಸಾಮ್, ಸೇಮ್ ಅದು. ಓಕೆ, ನೀವು ಏನ್ ಕಾಂಪಿಟೇಟಿವ್ ಎಕ್ಸಾಮ್ ಬರ್ಯಾಕ್ ಹೋಗ್ತಾ ಇದ್ರಲ್ಲ ಈ ಪೋಸ್ಟ್ ಗೆ, ನೆಟ್ ಸೆಟ್ ಎಕ್ಸಾಮ್ ಹೇಗಿರ್ತತೋ ಹಾಗೇ ಕ್ವಶನ್ಸ್ ಇರ್ತಾವ. ಓಕೆ, ಒಂದೊಂದು ಟೈಮ್ ದಲ್ಲಿ ಏನಾಗುತ್ತೋ ಬಹಳ ಡಿಫಿಕಲ್ಟ್ ಆಗಿ ಬರ್ಬೋದು, ಒಂದೊಂದು ಟೈಮ್ ದಲ್ಲಿ ಈಸಿ ಆಗಿ ಬರ್ಬೋದು. ನೀವು ಈಸಿ ಡಿಫಿಕಲ್ಟ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ನೀವು ಜಸ್ಟ್ ಓದುವುದು, ವಾಟ್ ಬೆಸ್ಟ್ ಐ ಕ್ಯಾನ್ ಡೂ, ಐ ಶುಡ್ ಡೂ ಅಷ್ಟೇ ನೋಡ್ಬೇಕು. ಉಳಿದಿದ್ ಯಾವುದು ನೋಡ್ಬಾರ್ದು. ಈಸಿ ಬಂದ್ರ, ಟಫ್ ಬಂದ್ರ ಅದು ಸಂಬಂಧ ಇಲ್ಲ. ನೀವು ನೀಟಾಗಿ ಏನು ಯಾವುದು ಮಿಸ್ ಆಗದೇನೆ, ಯಾವ ಟಾಪಿಕ್ ಮಿಸ್ ಆಗದೇನೆ, ಇಂಪಾರ್ಟೆಂಟ್ ಟಾಪಿಕ್ ಮಿಸ್ ಆಗದೇನೆ ಡಿಟೇಲ್ ಆಗಿ ಸ್ಟಡಿ ಮಾಡ್ಕೋತ ಹೋಗ್ಬೇಕು. ಓಕೆ, ಖುಷಿಯಿಂದ ಓದ್ಬೇಕು. ಅಧೈರ್ಯಗೊಂಡು ನನ್ಗ ಪೋಸ್ಟ್ ಕಡಿಮೆ ಅದಾವ, ಸಿಗುತ್ತೋ ಇಲ್ಲೋ ಏನೋ, ಅದು ಇದು ಕಾಂಪಿಟಿಷನ್ ಬಾಳ ಇದೆ, ಅದ್ರ ಬಗ್ಗೆ ನೀವು ವಿಚಾರ ಮಾಡಬಾರ್ದು. ಕಾಂಪಿಟಿಷನ್ ಬಗ್ಗೆ ವಿಚಾರ ಮಾಡಬಾರ್ದು. ಓಕೆ, ಈಗ ಕಾಂಪಿಟಿಷನ್ ಬಗ್ಗೆ ಚಿಂತೆ ಮಾಡ್ಕೊಂತ ಕುಂತ್ರ ನೆಕ್ಸ್ಟ್ ಇಯರ್ ಏನ್ ಕಾಂಪಿಟಿಷನ್ ಕಡಿಮೆ ಆಗುತ್ತಾ? ಇಲ್ವಲ್ಲ. ಸೊ ಅದಕ್ಕಾಗಿ ನೀವು ಕಾಂಪಿಟಿಷನ್ ಒಂದು ಪೋಸ್ಟಿಗೆ 100 ಜನ ಇರ್ಲಿ, ತಲೆ ಕೆಡಿಸ್ಕೊಳ್ಬಾರ್ದು, ಅದ್ರ ಬಗ್ಗೆ ಯೋಚನೆನ ಮಾಡಬಾರ್ದು. ನೀವು ನಿಮ್ಮ ಸ್ಟಡಿ ಹೇಗಿದೆ, ನಾನು ದಿ ಬೆಸ್ಟ್ ಸ್ಟಡಿ ಮಾಡ್ತಾ ಇದ್ದೀನಾ ಅನ್ನೋದನ್ನ ನೀವು ಕ್ವಶನ್ ಮಾಡ್ಬೇಕು. ಇನ್ನೊಬ್ಬರ ಜೊತೆ ಕಾಂಪಿಟೇಷನ್ ಮಾಡೋದು ಅಥವಾ ಐದಾರ್ಯಗೊಳ್ಳುವುದು, ಬಹಳ ಕಡಿಮೆ ಅದಪ್ಪ ಪೋಸ್ಟ್, ನಮ್ಗ 4 ಅದಾವ, 10 ಅದಾವ, ಈ ತರ ವಿಚಾರ ಮಾಡ್ಕೊಂತ ಕುಂದ್ರದ್ರಲ್ಲಿ ಅವಶ್ಯಕತೆ ಇಲ್ಲ. ಅನಿವಾರ್ಯ, ಇದು ಯೂಸ್ಲೆಸ್ ಅದು. ಓಕೆ, ನೀವು ನೀಟಾಗಿ ಪೋಸ್ಟ್ ಎಷ್ಟೇ ಇರ್ಲಿ ನಿಮ್ಮ ಸಬ್ಜೆಕ್ಟ್ಗೆ ನೀಟಾಗಿ ಬಹಳ ವಿಶಾಲವಾದ ಮೈಂಡ್ ಇಟ್ಕೊಂಡು ನೀವು ಓದಕ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಇಷ್ಟನ್ನು ನೆನ್ಪಿಡ್ರಿ, ನೀವು ಡೆಫಿನೆಟ್ ಆಗಿ ಸಕ್ಸಸ್ ಆಗ್ತೀರಿ. ನಾಳಿಂದನೇ ಸ್ಟಾರ್ಟ್ ಮಾಡ್ಬೇಕು ಸ್ಟಡಿ. ಒಂದು ಈಗ ರಫ್ ಆಗಿ ಒಂದು ನೀವು ಟೈಮ್ ಟೇಬಲ್ ಹಾಕೊಡ್ರಿ. ಯಾವುದೇ ಪ್ರಿಪರೇಷನ್ ಮಾಡ್ಬೇಕಾದ್ರೆ ಟೈಮ್ ಟೇಬಲ್ ಹಾಕೊಂಡು ಓದುದು ರೂಢಿ ಇಟ್ಕೊಳ್ಬೇಕು ಅದನ್ನ. ಓಕೆ, ಒಬ್ಬೊಬ್ರಿಗೆ ಇರುದಿಲ್ಲ, ಬಟ್ ಅವ್ರವ್ರು ಇದ್ರ ಮೇಲೆ ಹೋಗ್ತದ, ಅದು ಒಂದು ಭಾವನೆ ಮೇಲೆ ಹೋಗ್ತದ, ಇರ್ಲಿ. ಆದ್ರೂ ಸಹಿತ ಟೈಮ್ ಟೇಬಲ್ ಪ್ರಕಾರ ಓದಿದ್ರಿಂದ ನಿಮ್ಗೊಂದು ಏನು ಹಿಡಿತ ಸಿಗ್ತತ, ಅಂದ್ರ ಟೈಮ್ ವೇಸ್ಟ್ ಆಗಲಾರ್ದಂಗ್ ನೋಡ್ಕೊಳ್ಬಹುದು ನೀವು. ಓಕೆ, ಅದಕ್ಕಾಗಿ ನಾಳಿಂದನೇ ನೀವು ಸ್ಟಾರ್ಟ್ ಮಾಡ್ಬೇಕು. ಯಾರು ಸೀರಿಯಸ್ ಆಗಿ ಇಲ್ಲಪ್ಪ ನನಗೆ ಈ ಪೋಸ್ಟ್ ಬೇಕು, ಇದು ನನಗೆ ನೇಮ್, ಫೇಮ್, ಫಿನಾನ್ಷಿಯಲಿ ಏನು ಸ್ಟೇಬಲ್ ಆಗಕ್ಕ ಸಹಾಯ ಆಗತ್ತ ಅನ್ನೋರು ನಾಳೆಯಿಂದನೇ ಸ್ಟಾರ್ಟ್ ಮಾಡ್ಬೇಕು. ಆಲ್ರೆಡಿ ನೀವ್ ಏನ್ ಅನ್ಕೊಂಡಿರ್ತೀರಿ ಅಂತಂದ್ರೆ, ಯಾವಾಗ ಕರಿತಾರೋ, ಎಷ್ಟ್ ಪೋಸ್ಟ್ ಇರ್ತಾವು, ಅಷ್ಟ ಪೋಸ್ಟ್ ಅದಾವ, ನಮ್ಗೆ ಎಲ್ಲಾ ಡಿವೈಡ್ ಮಾಡಿದ್ರೆ ನಮ್ ಕಾಸ್ಟಿಗೆ 4 ಬರ್ತಾವ, 5 ಬರ್ತಾವ, 3 ಬರ್ತಾವ, 1 ಐತೆ,
ಅದ್ರ ಬಗ್ಗೆ ಯೋಚನೆನೇ ಮಾಡ್ಬೇಡ್ರಿ. ನೀವು ಸ್ಟಾರ್ಟ್ ಮಾಡ್ಬೇಕು ಸ್ಟಡಿ. ಓಕೆ, ಹೇಳಿಕ್ಕಾಗದಿಲ್ಲ, ಒಮ್ಮೊಮ್ಮೆ ನಡುವ ಮಿಡಲ್ ಇನ್ಕ್ರೀಸ್ ಮಾಡ್ಬಿಡ್ತಿರ್ತಾರ, ಅವಾಗ ಆ, ಸಮಸ್ಯೆ ಆಗತ್ತ. ಇಲ್ಲ ಇನ್ಕ್ರೀಸ್ ಮಾಡೋಲ್ಲ ಅಂತ ತಿಳ್ಕೊಂಡನ ಓದ್ರಿ ನೀವು. ಓಕೆ, ಈ ಒಂದು ಅರ್ಥದಲ್ಲಿ ಈ ಸ್ಟಡಿಯನ್ನ ಮಾಡ್ಬೇಕು, ಈ ರೀತಿಯಾಗಿ ನೀವು ಸ್ಟಡಿಯನ್ನ ಮಾಡ್ಬೇಕು. ಓಕೆ, ಜಸ್ಟ್ ಐ ಶೇರ್ಡ್ ಮೈ ಥಾಟ್ಸ್ ಆನ್ ದಿಸ್, ಆನ್ ಪ್ರಿಪರೇಷನ್ ಸ್ಟ್ರಾಟಜಿ. ಓಕೆ, ನಿಮಗೆ ಈ ಒಂದು ವಿಡಿಯೋ ಟಾಕ್ ಉಪಯುಕ್ತವಾಗಿದೆ ಎಂದು ನಂಬಿ ಈ ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.